ತಮಿಳುನಾಡಿನಲ್ಲಿ ವಿಜಯ್ ದಿನೇ ದಿನೇ ಹೆಂಡತಿ ವಿಚ್ಛೇದನ ಕುರಿತಾದ ವಿಷಯಗಳಿಗೆ ಸುದ್ದಿ ಆಗ್ತಾ ಇದ್ರು. ಆದ್ರೆ ಇದೀಗ ಚುನಾವಣಾ ವಿಚಾರವಾಗಿ ಸುದ್ದಿಯಾಗಿದ್ದಾರೆ. ಇತ್ತೀಚೆಗೆ ತೀರ ಸೈಲೆಂಟ್ ಆಗಿದ್ದ ವಿಜಯ್ ಇದೀಗ ತಮಿಳು ಜನರಿಗೆ ಚುನಾವಣೆಗೂ ಮುನ್ನವೇ ಒಂದಿಷ್ಟು ಭರವಸೆಯನ್ನ ನೀಡೋ ಕೆಲಸವನ್ನ ಮಾಡಿದ್ದಾರೆ. ತಮಿಳುನಾಡು ರಾಜಕೀಯದಲ್ಲಿ ಹೊಸ ಸಂಚಲನ ಮೂಡಿಸಿರೋ ನಟ ವಿಜಯ್ ತಮ್ಮ ತಮಿಳಗ ವೆಟ್ರ ಕಳಗಂ ಪಕ್ಷದ ವತಿಯಿಂದ ಚುನಾವಣೆ ಭರವಸೆಯನ್ನ ನೀಡಿದ್ದಾರೆ. ಮಹಿಳೆಯರ ಸುರಕ್ಷತೆ ಹಾಗೂ ಸಬಲೀಕರಣಕ್ಕಾಗಿ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆಗಳನ್ನ ಪ್ರಕಟಿಸಿದ್ದಾರೆ. ವಿಜಯದ ಪಯಣ ಎಂಬ ಹೆಸರಿನಡಿ ಮಹಿಳೆಯರಿಗೆ ಹಲವು ಯೋಜನೆಗಳನ್ನ ಇವರು ಘೋಷಿಸಿದ್ದಾರೆ. ದಳಪತಿ ವಿಜಯ್ ರಾಜಕೀಯ ಪಕ್ಷ ಸ್ಥಾಪಿಸಿದ್ದು ತಮಿಳುನಾಡು ಚುನಾವಣೆಗೆ ಸಜ್ಜಾಗ್ತಿದ್ದಾರೆ. ತಮ್ಮ ಪಕ್ಷವನ್ನ ಸಜ್ಜು ಮಾಡ್ತಿದ್ದಾರೆ. ಆದ್ರೆ ಇತ್ತೀಚೆಗೆ ದಳಪತಿ ವಿಜಯ್ ಅವರ ಖಾಸಗಿ ಬದುಕಿನ ಬಗ್ಗೆ ಸಾಕಷ್ಟು ಸುದ್ದಿಗಳು ಹರಿದಾಡ್ತಾ ಇದ್ವು. ವಿಜಯ್ ಅವರ ಪತ್ನಿ ಹಠಾತ್ತನೆ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ವಿಜಯ್ ಅವರು ನಟಿಯೊಬ್ಬರೊಂದಿಗೆ ಸಂಬಂಧವನ್ನ ಹೊಂದಿದ್ದಾರೆ ಅಂತ ವಿಜಯ್ ಪತ್ನಿ ಆರೋಪ ಮಾಡಿದ್ದಾರೆ. ವಿಚ್ಛೇದನದ ಸುದ್ದಿ ಬಹಿರಂಗ ಆಗ್ತಿದಂತೆ ವಿಜಯ್ ಮತ್ತು ತ್ರಿಷಾ ಬಹಿರಂಗವಾಗಿ ಕಾಣಿಸ್ಕೊಂಡಿದ್ದಾರೆ. ಇದು ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಇತ್ತೀಚೆಗೆ ಕೆಲವು ಸಮಸ್ಯೆಗಳು ನನ್ಗೆ ಆಗ್ತಿದೆ, ಅದರ ಬಗ್ಗೆ ಚರ್ಚೆಯೂ ನಡೀತಾ ಇದೆ. ನೀವು ಅಭಿಮಾನಿಗಳು ಸಹ ಸಮಸ್ಯೆಗಳ ಬಗ್ಗೆ ಹೋರಾಡ್ತಾ ಇದ್ದೀರಿ, ಅದನ್ನ ನಾನು ಗಮನಿಸಿದ್ದೇನೆ. ಅದನ್ನ ನೋಡಿ ನನಗೂ ಬೇಜಾರಾಗ್ತಿದೆ. ಈ ಸಮಸ್ಯೆಗಳನ್ನೆಲ್ಲ ನಾನು ನೋಡಿಕೊಳ್ತೇನೆ. ನೀವು ಸೇರಿಕೊಂಡು ಪ್ರಜೆಗಳಿಗೆ ಇರುವ ಸಮಸ್ಯೆಗಳ ಬಗ್ಗೆ ಗಮನ ಕೊಡೋಣ, ಬೇರೆ ಯಾವ ವಿಚಾರಗಳಿಗೂ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಅಭಿಮಾನಿಗಳಿಗೆ ವಿಜಯ್ ಕರೆ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಈ ಬಾರಿ ಚುನಾವಣೆಯಲ್ಲಿ ಜಯ ನಿಶ್ಚಿತ ಅನ್ನೋದಾಗಿ ವಿಜಯ್ ಹೇಳಿಕೆಯನ್ನ ನೀಡಿದ್ದಾರೆ. ಈ ಮೂಲಕ ತಮ್ಮ ಖಾಸಗಿ ಜೀವನದ ಸಮಸ್ಯೆಗಳನ್ನ ತಾವೇ ಬಗೆಹರಿಸುವುದಾಗಿ ವಿಜಯ್ ಹೇಳಿದ್ದಾರೆ. ಅದಲ್ಲದೆ ತಮ್ಮ ಅಭಿಮಾನಿಗಳು ಸಹ ಈ ವಿಷಯದ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಮಾಡುವುದು ಬೇಡ ಎಂದು ಪರೋಕ್ಷವಾಗಿ ಸಂದೇಶವನ್ನ ನೀಡಿದ್ದಾರೆ. ಹಾಗಾದ್ರೆ ವಿಜಯ್ ಈ ಬಾರಿ ಚುನಾವಣೆಗೆ ಯಾವ್ಯಾವ ಘೋಷಣೆಯನ್ನ ಜನರಿಗೆ ನೀಡಿದ್ದಾರೆ ಅನ್ನೋ ಕುರಿತಾದ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ನಿಮ್ಮ ಮುಂದೆ ಇಡ್ತೇವೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ನಟ ತ್ರಿಷಾ ಜೊತೆ ಅಫೇರ್, ಹೆಂಡತಿ ಡೈವೋರ್ಸ್ಗೆ ಅರ್ಜಿ, ವಿಪಕ್ಷಗಳ ಟೀಕಾ ಪ್ರಹಾರ, ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್, ಜೆಂಟಲ್ ಮ್ಯಾನ್ ಖ್ಯಾತಿಗೆ ಕಳಂಕ, ಹೆಣ್ಮಕ್ಕಳ ಸಿಟ್ಟು, ಇಷ್ಟೆಲ್ಲ ವಿರೋಧದ ಅಲೆಯನ್ನ ಒಂದೇ ಏಟಿಗೆ ಬಡಿದು ಹಾಕಿದ್ದಾರೆ ದಳಪತಿ ವಿಜಯ್. ತಮಿಳುನಾಡಿನ ಮಹಿಳೆಯರಿಗೆ ಬಂಪರ್ ಕೊಡುಗೆ ಘೋಷಿಸುವ ಮೂಲಕ ಹೆಣ್ಮಕ್ಕಳ ಕಣ್ಮಣಿಯಾಗಲು ವಿಜಯ್ ಹೊರಟಿದ್ದಾರೆ. ಆಡಳಿತಾರೂಢ ಡಿಎಂಕೆ ಪಕ್ಷ ಉಚಿತಗಳನ್ನ ಘೋಷಿಸುತ್ತಿದ್ದಂತೆ ಎಚ್ಚೆತ್ತುಕೊಂಡಂತ ಟಿವಿಕೆ ಅಧ್ಯಕ್ಷ ವಿಜಯ್ ನಾನು ಸಹ ಕಮ್ಮಿ ಇಲ್ಲ ಅನ್ನೋ ಹಾಗೆ ಉಚಿತಗಳ ಮಹಾಪೂರವನ್ನೇ ಹರಿಸಿಬಿಟ್ಟಿದ್ದಾರೆ. ಮಹಿಳೆಗೆ 60 ವರ್ಷ ತುಂಬುವವರೆಗೂ ತಿಂಗಳಿಗೆ ತಲಾ 2500 ರು, ಪ್ರತಿ ವರ್ಷಕ್ಕೆ 6 ಉಚಿತ ಗ್ಯಾಸ್ ಸಿಲಿಂಡರ್, ಮದುವೆಯಾಗುವ ಹುಡುಗಿಗೆ 8 ಗ್ರಾಂ ಚಿನ್ನ, ರೇಷ್ಮೆ ಸೀರೆ, ಹೆಣ್ಣು ಮಗು ಹುಟ್ಟಿದರೆ ಚಿನ್ನದ ಉಂಗುರ. ತಮಿಳುನಾಡಿನಾದ್ಯಂತ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ, ಶಾಲಾ ಕಾಲೇಜುಗಳಲ್ಲಿ ಹೆಣ್ಮಕ್ಕಳಿಗೆ ಉಚಿತ ನ್ಯಾಪ್ಕಿನ್, ಮಹಿಳಾ ದೌರ್ಜನ್ಯ ಕೇಸ್ಗಳ ತ್ವರಿತ ವಿಚಾರಣೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ, ಹೀಗೆ ಇನ್ನು ಹಲವಾರು ಮಹಿಳಾ ಪರ ಯೋಜನೆಯನ್ನ ವಿಜಯ್ ಘೋಷಿಸಿದ್ದಾರೆ. ಕರ್ನಾಟಕದಲ್ಲಿ ಶಕ್ತಿ ಯೋಜನೆ ಸಕ್ಸಸ್ ಆಗಿದ್ದು ಆಂಧ್ರ ಬಳಿಕ ವಿಜಯ್ ಸಹ ಸರ್ಕಾರಿ ಬಸ್ ನಲ್ಲಿ ಲೇಡೀಸ್ ಗೆ ಫ್ರೀ ಅಂದಿದ್ದಾರೆ. ಸ್ಟಾಲಿನ್ ನೇತೃತ್ವದ ಡಿಎಂಕೆ ಮಹಿಳೆಯರಿಗೆ ತಿಂಗಳಿಗೆ 1000 ಘೋಷಣೆ ಮಾಡಿದ್ರೆ ವಿಜಯ್ 2500 ರು ಘೋಷಣೆ ಮಾಡಿದ್ದಾರೆ. ಈ ಮೂಲಕ ಡಿಎಂಕೆಗೆ ಸೆಡ್ಡು ಹೊಡೆಯುವ ಪ್ರಯತ್ನವನ್ನ ಮಾಡಿದ್ದಾರೆ. ಡಿಎಂಕೆ 6ರಿಂದ 12ನೇ ಕ್ಲಾಸ್ ಓದೋ ಹೆಣ್ಮಕ್ಳಿಗೆ ತಿಂಗಳಿಗೆ ತಲಾ 1000 ಕೊಡ್ತೀನಿ ಅಂದ್ರೆ ವಿಜಯ್ ಒಂದ್ ಹೆಜ್ಜೆ ಮುಂದೆ ಹೋಗಿ ಸ್ಕೂಲ್ ಹೋಗೋ ಹೆಣ್ಮಕ್ಳ ತಾಯಂದಿರಿಗೆ ವಾರ್ಷಿಕ 1500 ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಹೆಣ್ಮಕ್ಳ ಗೋಲ್ಡ್ ವೀಕ್ನೆಸ್ ಅನ್ನ ಅರ್ಥ ಮಾಡ್ಕೊಂಡಿರೋ ವಿಜಯ್ ಚಿನ್ನದ ದರ ಏರುತ್ತಿದ್ರು ತಲೆ ಕೆಡಿಸಿಕೊಳ್ಳದೆ ಮದುಮಗಳಿಗೆ 8 ಗ್ರಾಂ ಚಿನ್ನ, ಹುಟ್ಟೋ ಮಗುವಿಗೆ ಉಂಗುರ ಕೊಡೋ ಆಸೆಯನ್ನು ಕೂಡ ಹುಟ್ಟಿಸಿದ್ದಾರೆ. ವಿಜಯ್ ಘೋಷಿಸಿದ ಉಚಿತ ಯೋಜನೆಗಳು ತಮಿಳುನಾಡಿನಲ್ಲಿ ಭಾರಿ ಸದ್ದು ಮಾಡ್ತಿದೆ. ಪರ ವಿರೋಧದ ಮಾತುಗಳ ಜಟಾಪಟಿ ನಡೆದಿದೆ. ಅಷ್ಟೇ ಅಲ್ಲದೆ ಮಕ್ಕಳಿಗಾಗಿ ತಾಯಿ ಮಾಮನ್ ಯೋಜನೆಯಲ್ಲಿ ತಮಿಳುನಾಡಿನಲ್ಲಿ ಜನಿಸುವ ಪ್ರತಿಯೊಂದು ಮಗುವಿಗೆ ಸರ್ಕಾರದ ವತಿಯಿಂದ ಚಿನ್ನದ ಉಂಗುರ ಉಡುಗೊರೆ, ಮಗುವಿಗೆ ಬೇಕಾದ ಬಟ್ಟೆ, ಸಾಬೂನು, ಆಟಿಕೆಗಳು, ಸೊಳ್ಳೆ ಪರದೆ ಮತ್ತು ನ್ಯಾಪ್ಕಿನ್ ಒಳಗೊಂಡಂತೆ ಸಂಪೂರ್ಣ ಕಿಟ್ ಅನ್ನು ನೀಡಲು ವಿಜಯ್ ಮುಂದಾಗಿದ್ದಾರೆ. ತಮಿಳಿಗರ ವೋಟಿಗಾಗಿ 10 ಹಲವು ಉಚಿತ ಯೋಜನೆಗಳನ್ನ ಘೋಷಿಸಿದ ಡಿಎಂಕೆ ಡಿವಿಕೆಗೆ ನೇರ ಫೈಟ್ ಕೊಡಲು ವಿಜಯ್ ರೆಡಿಯಾದಂತೆ ಕಾಣಿಸ್ತಾ ಇದ್ದಾರೆ. ನಾನೇ ಸಿಎಂ ಅನ್ನೋ ಆಸೆಯಲ್ಲಿರೋ ನಟ ವಿಜಯ್ಗೆ ಇದೀಗ ಡೈವೋರ್ಸ್ ವಿವಾದ ಸಾಕಷ್ಟು ವರ್ಚಸ್ಸನ್ನ ಹಾಳು ಮಾಡಿತ್ತು. ಆದ್ರೆ ಆ ಡ್ಯಾಮೇಜ್ ಕಂಟ್ರೋಲ್ ಅನ್ನ ವಿಜಯ್ ಮೆಟ್ಟಿ ನಿಲ್ಲಲು ಪ್ರಾರಂಭಿಸಿದ್ದಾರೆ. ಮಹಿಳೆಯರಿಗೆ ಭರಪೂರ ಯೋಜನೆಗಳನ್ನ ಘೋಷಿಸುವ ಮೂಲಕ ಈ ಬಾರಿಯ ಟೀಕೆ ಟಿಪ್ಪಣಿಗಳನ್ನ ಹೊಡೆದು ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಇದೀಗ ಚಿನ್ನವನ್ನ ಇಟ್ಟುಕೊಂಡು ವಿಜಯ್ ವೋಟ್ಗಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಚಿನ್ನದ ಬೆಲೆ ಏರ್ತಾ ಇದ್ರು ಮಹಿಳೆಯರಿಗೆ ಚಿನ್ನದ ಉಡುಗೊರೆಯನ್ನ ಕೊಡುವುದಾಗಿ ಹೇಳಿದ್ದಾರೆ. ಇದು ವೋಟ್ ಆಗಿ ಕನ್ವರ್ಟ್ ಆಗುತ್ತಾ, ಅದನ್ನ ನಾವು ಕಾದೇ ನೋಡಬೇಕು. ಉಚಿತ ಯೋಜನೆಗಳ ಬಗ್ಗೆ ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿತ್ತು. ಆದ್ರೂ ಕೂಡ ತಮಿಳುನಾಡು ರಾಜಕೀಯ ಅಥವಾ ತಮಿಳುನಾಡು ರಾಜಕಾರಣಿಗಳು ಇದನ್ನ ಸೀರಿಯಸ್ ಆಗಿ ತಗೊಂಡಂತೆ ಕಾಣ್ತಾ ಇಲ್ಲ. ಒಂದೆಡೆ ವಿಜಯ್ ಅವರು ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ರೆ, ಇನ್ನೊಂದೆಡೆ ವಿಜಯ್ ಅವರ ಪತ್ನಿ ಸಂಗೀತ ಅನಿರೀಕ್ಷಿತವಾಗಿ ವಿಚ್ಛೇದನ ಪಡೆಯಲು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಏಪ್ರಿಲ್
20ರಂದು ವಿಚ್ಛೇದನ ಅರ್ಜಿ ಕುರಿತಾದ ವಿಚಾರಣೆ ಕೂಡ ನಡೀಲಿಕ್ಕಿದೆ. ಆ ದಿನ ವಿಜಯ್ ಅವರು ಖುದ್ದಾಗಿ ನ್ಯಾಯಾಲಯಕ್ಕೆ ಭೇಟಿ ಕೊಡಬೇಕಾಗಿದೆ. ಈ ಎಲ್ಲಾ ಸಮಸ್ಯೆಯಿಂದ ನಾನು ಮಾನಸಿಕವಾಗಿ ನೊಂದಿದ್ದೇನೆ. ಸಭ್ಯತೆಯ ದೃಷ್ಟಿಯಿಂದಾಗಿ ಆ ನಟಿ ಹೆಸರನ್ನ ಬಹಿರಂಗಪಡಿಸಿಲ್ಲ. ಆದ್ರೆ ಅಗತ್ಯ ಬಿದ್ದರೆ ನಟಿ ಹೆಸರನ್ನು ಕೂಡ ನಾನು ಹೇಳ್ತೇನೆ. ನನ್ನ ಮಗ ಮತ್ತು ಮಗಳ ಭವಿಷ್ಯದ ದೃಷ್ಟಿಯಿಂದಾಗಿ ನಾನು ಇಷ್ಟು ದಿನ ಮೌನವಾಗಿದ್ದೆ. ಆದ್ರೆ ಇನ್ನು ಮುಂದೆ ಆ ರೀತಿ ಇರಲು ಸಾಧ್ಯವಿಲ್ಲ ಎಂದು ವಿಜಯ್ ಪತ್ನಿ ಮಾಧ್ಯಮದ ಎದುರು ಹೇಳಿದ್ದಾರೆ. ಒಟ್ಟಾರೆ ವಿಜಯ್ ತಮ್ಮ ಎಲ್ಲ ಸಮಸ್ಯೆಗಳನ್ನ ಮೆಟ್ಟಿ ನಿಂತು ಯಶಸ್ವಿ ಆಗ್ತಾರಾ ಅಥವಾ ಈ ಸಮಸ್ಯೆಗಳೇ ಅವರಿಗೆ ಉರುಳಾಗತ್ತಾ? ಈ ಎಲ್ಲ ವಿಚಾರಗಳು ಇದೀಗ ಮುನ್ನೆಲೆಗೆ ಬರ್ತಾ ಇರುವಂತದ್ದು. ವಿಜಯ್ ಅವರ ಉಡುಗೊರೆ ಏನಿದೆ, ಘೋಷಣೆ ಏನಿದೆ, ಇವೆಲ್ಲವೂ ತುಂಬಾ ಚೆನ್ನಾಗಿದೆ. ಆದ್ರೆ ವೈಯಕ್ತಿಕವಾಗಿ ವಿಜಯ್ ಅವರ ದಾಂಪತ್ಯ ಜೀವನ ಬಿರುಕು ಬಿಟ್ಟಿದೆ. ಈ ನಡುವೆ ಒಂದಿಷ್ಟು ವಿಚಾರಗಳು ಚರ್ಚೆಗೆ ಕಾರಣವಾಗ್ತಾ ಇದೆ. ಪ್ರತಿಪಕ್ಷಗಳು ಕೂಡ ಟೀಕೆಗೆ ಇಳಿದಿದ್ರು. ಆದ್ರೆ ಈಗ ಮಹಿಳೆಯರಿಗೆ ನೀಡಿದಂತ ಘೋಷಣೆಗಳು ತುಂಬಾನೇ ಇಂಪ್ರೆಸಿವ್ ಆಗಿದೆ. ಅದನ್ನ ಯಾವ ರೀತಿಯಾಗಿ ಪಾಲಿಸ್ತಾರೆ, ಒಂದ್ ವೇಳೆ ವಿಜಯ್ ಅವರು ಸಿಎಂ ಆದ್ರೆ ಅದನ್ನ ಈಡೇರಿಸ್ತಾರಾ, ಇವೆಲ್ಲ ಪ್ರಶ್ನೆಗಳು ಕೂಡ ಮೂಡುತ್ತೆ. ಯಾಕಂದ್ರೆ ಆರ್ಥಿಕ ವ್ಯವಸ್ಥೆಗೆ ಸಾಕಷ್ಟು ಹೊಡೆತ ಬೀಳುವಂತ ಯೋಜನೆಗಳು. ಚಿನ್ನವನ್ನ ನೀವು ಕೊಡ್ತೀರಿ ಅಂತಂದ್ರೆ ಚಿನ್ನದ ರೇಟ್ ಎಷ್ಟಿದೆ ಈಗ? 8 ಗ್ರಾಮ್ ಚಿನ್ನವನ್ನ ನೀವು ಕೊಡ್ತೀರಿ ಅಂತಂದ್ರೆ ಫ್ರೀ ಆಗಿ, ಅದು ಅಷ್ಟು ಸುಲಭದ ಮಾತಲ್ಲ. ತಮಿಳುನಾಡಿನಲ್ಲಿ ಜನಸಂಖ್ಯೆಯೂ ಅಷ್ಟೇ ಪ್ರಮಾಣವಾಗಿದೆ. ಅಷ್ಟೇ ಅಲ್ಲದೆ ಮುಂದೆ ಸರ್ಕಾರವನ್ನ ನಡೆಸಲಿಕ್ಕೆ ಕಷ್ಟ ಆಗುತ್ತೆ. ಸೊ ಇವೆಲ್ಲ ದೃಷ್ಟಿಯಿಂದ ವಿಜಯ್ ಅವರು ಯಾವ ರೀತಿಯಾಗಿ ಈ ಒಂದು ಸವಾಲನ್ನ ಎದುರಿಸ್ತಾರೆ, ಚುನಾವಣೆಯಲ್ಲಿ ಹೇಗೆ ವಿನ್ ಆಗ್ತಾರೆ, ಇವೆಲ್ಲ ವಿಚಾರಗಳು ಇದೀಗ ಚರ್ಚೆಗೆ ಕಾರಣವಾಗ್ತಿದೆ. ಈ ವಿಚಾರದ ಬಗ್ಗೆ ನಿಮಗೇನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.